ಇದು ಸತ್ಯಭಾಮ ಸಂಚಿಕೆ 30. ಮೊಬೈಲ್ ನೋಡಿದವನಿಗೆ ಅಚ್ಚರಿಯಾಗಿತ್ತು. ಕರೆ ಸ್ವೀಕರಿಸಿದವನು ಮಾತನಾಡುವ ಮೊದಲೇ ಹೆಲೋ ಸರ್ ಎಂದಳು ಭಾಮ. ಅವಳು ಸರ್ ಎಂದದು ಕೇಳಿ ತನ್ನ ಕೈಯನ್ನು ತಾನೇ ಒಮ್ಮೆ ಜಿಗುಟಿದ. ಇದು ಕನಸೋ ನಿಜವೋ ಎಂದು ಅರಿಯಲು. ಯಾವಾಗಲೂ ಏಕವಚನದಲ್ಲಿ ಮಾತನಾಡಿಸುತ್ತಿದ್ದವಳು, ಮಂಗಣ್ಣ ಎನ್ನುತ್ತಿದ್ದವಳು, ಇಂದು ಸರ್ ಎಂದು ಗೌರವ ಕೊಟ್ಟು ಮಾತನಾಡಿಸಿದ್ದಳು. ನಾನು ಈ ಮೊದಲು ಎಷ್ಟೋ ಸಾರಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲು ಹೇಳಿದಾಗ ಮೂಗು ಮುರಿಯುತ್ತಿದ್ದವಳು ಇಂದು ತಾನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಿದ್ದಾಳೆ. ಇದಕ್ಕೆ ಇರಬೇಕು, ತಿಳಿದವರು ಹೇಳುವುದು ಗೌರವವನ್ನು ಯಾರಿಂದಲೂ ಕೇಳಿ ಪಡೆಯಬಾರದು, ಅವರು ತಾನಾಗಿ ಕೊಡಬೇಕು ಎಂದು. ಮನದಲ್ಲೇ ಅಂದುಕೊಂಡವನು ನಕ್ಕರೆ ಹಲೋ ಸಾರ್, ನಾ ಮಾತಾಡೋದು ಕೇಳ್ತಾ ಉಂಟಾ ಎಂದು ಅವನನ್ನು ಎಚ್ಚರಿಸಿದಳು ಭಾಮ. ಹಾಂ ಹೇಳೇನು ವಿಷಯ? ದೆವ್ವ ಓಡಾಡೋ ಟೈಮಲ್ಲಿ ಕಾಲ್ ಮಾಡಿದ್ಯಲ್ಲ ಎಂದವನು ಗಂಭೀರತೆ ನಟಿಸಿ ನುಡಿದರೆ ಒಮ್ಮೆ ಗಡಿಯಾರದತ್ತ ಕಣ್ಣು ಹಾಯಿಸಿದವಳು. ಸರ್, ನಿಮ್ಮ ಊರಲ್ಲಿ 10 ಗಂಟೆಗೆ ಪ್ರೇತ ಬರೋದಾ ಎಂದಾಗ ಪೆಚ್ಚಾದವ ಇದನ್ನು ಕೇಳಲು ಕಾಲ್ ಮಾಡಿದ್ದ ನೀನು ಎಂದು ಮಾತು ಮರೆಸಿದ. ನೀವಾಗ ಬೇಜಾರಲ್ಲಿದ್ದದನ್ನು ನಾನು ನೋಡಿದೆ, ನಂಗಾಗೆಂಥದ್ದು ಆಯಿತು. ಅದಕ್ಕೆ ಈಗ ನಿಮಗೆ ಫೋನ್ ಮಾಡಿದ್ದು. ನಾನೆನಿಸಿದೆ ನೀವಿಷ್ಟು ಬೇಗ ಮಲಗಿರಲಿಕ್ಕಿಲ್ಲ ಅಂತ. ನಾನೆನಿಸಿದಾಗೆ ಆಯಿತು. ನೀವು ಅತ್ತಿಗೆ ಹತ್ರ ಮಾತಾಡ್ತೀರಾ? ನಾನು ವಿಡಿಯೋ ಕಾಲ್ ಮಾಡಬೇಕಾ ಎಂದವಳ ಮಾತಿನಲ್ಲಿದ್ದ ಕಾಳಜಿ ಅರಿತವನಿಗೆ ಹೇಳಲಾರದಷ್ಟು ಖುಷಿಯಾಗಿತ್ತು. ಆದರೆ ಇಂದು ತನ್ನ ತಂಗಿಯ ಹೊಸ ಜೀವನ ಆರಂಭವಾಗುತ್ತದೆ. ಅವಳಿಗೆ ಸುಮ್ಮನೆ ತೊಂದರೆ ಕೊಡುವುದು ಬೇಡ ಎಂದುಕೊಂಡವನಿಗೆ ಒಂದ್ಸಾರಿ ತಂಗಿಯನ್ನು ನೋಡಬೇಕು ಎಂದು ಅನಿಸಿದಂತೂ ಸುಳ್ಳಲ್ಲ. ಅದನ್ನೇ ಭಾಮಳ ಬಳಿ ಹೇಳಿದಾಗ ಎಬೆ ಇಷ್ಟೇವಾ, ನಾನು ವಿಡಿಯೋ ಕಾಲ್ ಮಾಡಿ ಅತ್ತಿಗೆ ಅಂತ ತೋರಿಸ್ತೇನೆ, ಆದರೆ ನೀವು ಮಾತಾಡಬಾರ್ದು ಆಯಿತಾ? ಅದು ಮನೆಯಲ್ಲಿ ಜನ ಇದ್ದಾರೆ, ನಾನು ನಿಮ್ಮೊಟ್ಟಿಗೆ ವಿಡಿಯೋ ಕಾಲಲ್ಲಿ ಮಾತಾಡೋದು ನೋಡಿದರೆ ಮತ್ತೆ ನನಗೆ ತಮಾಷೆ ಮಾಡ್ತಾರೆ ಎಂದವಳ ಮಾತಿಗೆ ಸರಿ, ನಾನೇನು ಮಾತಾಡಲ್ಲ, ಜಸ್ಟ್ ಅಮ್ಮನ ನೋಡಿ ಕಾಲ್ ಕಟ್ ಮಾಡ್ತೀನಿ ಎಂದ. ಓಕೆ ಮಾರೆ ಎಂದು ಎಂದಿನಂತೆ ನುಡಿದವಳು ಮರುಕ್ಷಣವೇ ಸಾರಿ ಸರ್ ಎಂದು ಕರೆ ಸ್ಥಗಿತಗೊಳಿಸಿದಳು. ಮತ್ತೆ ತನ್ನ ಹಳೆ ವರಸೆಗೆ ಬಂದಳು ಕಾಡಮ್ಮ ಎಂದುಕೊಂಡು ನಕ್ಕನವ. ಸ್ವಲ್ಪ ಹೊತ್ತಿನಲ್ಲೇ ವಿಡಿಯೋ ಕಾಲ್ ಮಾಡಿದ್ದಳು. ತದನಂತರ ಸ್ಫೂರ್ತಿ ತನ್ನ ಬಂಧುಗಳ ಜೊತೆಯಲ್ಲಿ ನಗು ನಗುತ್ತಾ ಮಾತನಾಡುವುದನ್ನು ತೋರಿಸಿದಳು. ಅವಳ ಮುಖದಲ್ಲಿ ನಗು ನೋಡಿದವನ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿಯಿತಷ್ಟೆ. ಬ್ಯಾಕ್ ಕ್ಯಾಮರಾದಿಂದ ಫ್ರಂಟ್ ಕ್ಯಾಮರಾಕ್ಕೆ ಬದಲಾಯಿಸಿದವಳು ಸನ್ನೆಯಲ್ಲೇ ಕಣ್ಣೀರು ಯಾಕೆ ಎಂದು ಕೇಳಿದಳು. ಏನಿಲ್ಲ ಎಂಬಂತೆ ತಲೆ ಆಡಿಸಿದನವ. ಆದರೂ ಅವಳಿಗೆ ಏನೋ ತಳಮಳ. ತಕ್ಷಣ ತನ್ನ ಕೋಣೆಗೆ ಓಡಿದವಳೆ ಬಾಗಿಲು ಹಾಕಿ ಸರ್ ಎಂತಾಯಿತು? ಅತ್ತಿಗೆಯನ್ನು ನೋಡಿ ಸಂತೋಷದಿಂದ ಇರುವುದು ಬಿಟ್ಟು ಕೂಗುದ್ಯಾಕೆ ಎಂದು ಪ್ರಶ್ನಿಸಿದಳು. ಇದು ಆನಂದ ಬಾಷ್ಪ ಎಂದನವ. ಎಂತಾದರೂ ಇರಲಿ, ನೀವು ಮಾತ್ರ ಕೂಗಬೇಡಿ ಆಯಿತಾ? ನೀವು ಯಾವಾಗದ ಹಾಗೆ ಹಿಟ್ಲರ್ನ ಹಾಗಿದ್ರೇವೆ ಚಂದ. ಈಗ ನಿಮ್ಮನ್ನು ನೋಡಲಿಕ್ಕೆ ಬಾಡಿ ಹೋದ ಪತ್ನಿ ಹಾಗೆ ಉಂಟು ಎಂದವಳೆ ಕಿಸಕ್ಕನೆ ನಕ್ಕರೆ ಹೇ ಏನಂದೆ ನೀನು ಎಂದು ಉರಿ ನೋಟ ಬೀರಿದ ಸತ್ಯಜಿತ್. ಅದು ಬದನೆ ಬಾಡಿದ ಚಂದ ಇರುವುದಿಲ್ಲಲ್ಲ ಅಂತ ಹೇಳ್ತಿದ್ದೆ. ಮತ್ತೆಂತ ಊಟ ಆಯಿತಾ? ಇವತ್ತು ಮದುವೆ ಊಟ ಸೂಪರ್ ಇತ್ತು ಎಂದಳು. ಹಾಂ, ನಾನು ಊಟ ಮಾಡಿದೆ, ನಿಂದಾಯ್ತಾ ಎಂದು ಮರು ಪ್ರಶ್ನಿಸಿದವನಿಗೆ ಊಟ ಮಾಡಿ ಹೊಟ್ಟೆ ಫುಲ್ಲಾಗಿದೆ ಸರ್, ಮತ್ತು ನಾನಿನ್ನು ಆಫೀಸಿಗೆ ಬರೋದು 2 ದಿವಸ ಕಳೆದು ಆಯಿತಾ ಎಂದಳು. ಮದುವೆ ಆಗಿದ್ದು ನಿಂದಲ್ಲ, ನಿಮ್ಮ ಅಣ್ಣಂದು. ಸೊ ನಿಂಗೆ ಒಂದಿನ ಅಷ್ಟೇ ಲೀವ್ ಕೊಡೋದು ನಾನು. ನಾಡಿದ್ದು ಬೆಳಗ್ಗೆ ನೀನು ಆಫೀಸಲ್ಲಿರಬೇಕು ಅಷ್ಟೆ. ಹೊಸ ಜೋಡಿಗಳ ನಡುವೆ ಶಿವಪೂಜೆಯಲ್ಲಿ ಕರಡಿ ಥರ ಅಲ್ಲೇ ಇರಬೇಡ, ಅರ್ಥ ಆಯ್ತಾ ಎಂದವನಿಗೆ ನನ್ನನ್ನು ನೋಡಿ ನಿಮಗೆ ಕರಡಿ ಅಂತ ಹೇಳಲಿಕ್ಕೆ ಹೇಗೆ ಮನಸ್ಸು ಬಂತು? ಶೇ ಪಾಪ ನಾನು ಎಂದವಳೆ ಬಾರದ ಕಣ್ಣೀರನ್ನು ಒರೆಸುವ ನಾಟಕ ಮಾಡಿದರೆ ಅವಳ ವರಸೆಗೆ ನಗು ಬಂದಿತ್ತವನಿಗೆ. ಅವನ ನಗು ನೋಡಿ ಭಾಮಾಳಿಗೆ ಖುಷಿಯಾಗಿತ್ತು. ಅವನ ನೋವನ್ನರಿತವಳು ಅವನಿಗೆ ತುಸು ಸಮಾಧಾನವಾಗಲಿ ಎಂದೇ ಸ್ಫೂರ್ತಿಯ ನೆಪ ಹೇಳಿ ಕರೆ ಮಾಡಿದ್ದಳು. ಮತ್ತವಳೆ ನೀವು ಸ್ವಲ್ಪ ದಿವಸ ನನ್ನನ್ನು ನೋಡಿದ್ರೂ ಸಹ ಗುರ್ತಿಲ್ಲದಾಗಿರ್ತಿದ್ರಲ್ಲ, ಎಂತಕ್ಕೆ, ನಾನೆಂತ ಮಾಡಿದ್ದೇನೆ ಎಂದು ಪ್ರಶ್ನಿಸಿದಳು. ಅಂದು ಆಶಾ ಹಾಗೂ ಮಿಥುನ್ರ ಮಾತುಕತೆಯನ್ನು ಕೇಳಿಸಿಕೊಂಡಿದ್ದನಲ್ಲವೇ ಅವನು. ಭಾಮಾ ಮದುವೆಗೆ ಸಮ್ಮತಿಸಿದ್ದು ಮನೆಯವರಿಗಾಗಿ ಅಷ್ಟೇ ಎಂಬ ವಿಷಯ ತಿಳಿದು ಅದು ನಿಜವೆಂದು ಗೊತ್ತಿದ್ದರೂ ಸಹ ಅವನ ಮನಸ್ಸಿಗೆ ನೋವಾಗಿತ್ತು. ಅದೇ ಕಾರಣಕ್ಕೆ ಅವಳಿಂದ ಅಂತರ ಕಾಯ್ದುಕೊಳ್ಳೋ ನಿರ್ಧಾರ ಮಾಡಿದ್ದ. ನೀವೆಂತಕ್ಕೆ ಮಾತಾಡೋದಿಲ್ಲ? ನಾನು ಹೇಳಿದ್ದು ಕೇಳಲಿಲ್ವಾ? ನನ್ನನ್ನು ನೋಡಿ ಸಹ ಗುರ್ತಿಲ್ಲದವರಾಗಿದ್ದದೆಂತಕ್ಕೆ ಅವಳು ಮತ್ತೊಮ್ಮೆ ಪ್ರಶ್ನಿಸಿದಾಗ ಅದು ಏನೋ ಟೆನ್ಷನಲ್ಲಿದ್ದೆ ಎಂದು ಸುಳ್ಳಾಡಿದ. ಅದೇ ಆವಾಗ ಸಹ ಇದ್ದದ್ದೇ, ಇದಲ್ಲ ಬೇರೆಂಥದೋ ಉಂಟು. ನಾನು ಮಾತಾಡಿಸಲಿಲ್ಲ ಅಂದರೆ ನಿಂಗೆ ಯಾಕೆ ಬೇಜಾರಾಗಬೇಕು? ಅವಳನ್ನು ಕಾಡಿಸುವ ಸಲುವಾಗಿ ಕೇಳಿದ. ನಮಗೆ ಗುರ್ತಿರೋರು ಮಾತಾಡದಿದ್ದರೆ ಎಂಥದೋ ಆಗ್ತದೆ. ಅಷ್ಟೇ ಅಲ್ಲ, ನೀವು ಯಾವಾಗ ಸಹ ಹೇಳುವ ಹಾಗೆ ನೀವು ನನ್ನ ಮದುವೆ ಆಗುವವರಲ್ಲ. ಇಷ್ಟ ಇದ್ದರೆ ಸಹ ಇಲ್ಲದಿದ್ದರೆ ಸಹ ಮದುವೆ ಆದ ಮೇಲೆ ಒಟ್ಟಿಗೆ ಇರಬೇಕಲ್ಲ. ಆಗ ಮಾತಾಡದಿರುವುದು ಹೇಗೆ? ನನ್ನಿಂದ ಮಾತಾಡದಿರ್ಲಿಕ್ಕಾಗೋದಿಲ್ಲ ಎಂದು ನಿಜವನ್ನೇ ನುಡಿದಳು.
ಅವನು ಬಯಸಿದ ಉತ್ತರ ಅವಳು ನೀಡಲಿಲ್ಲ ಎಂದನಿಸುತ್ತದೆ. ಅವನಿಗೆ ಅವಳ ಉತ್ತರದಿಂದ ಅಷ್ಟು ಖುಷಿಯಾಗಿರಲಿಲ್ಲ. ಆದರೂ ಕೊಂಚ ನೆಮ್ಮದಿಯಂತೂ ಸಿಕ್ಕಿತು. ಹಾಗೆ ತಾನು ಅವಳಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂದು ಈ ಮೊದಲು ಮಾಡಿದ ನಿರ್ಧಾರ ತಲೆ ಕೆಳಗಾಗಿತ್ತು. ತಾನು ಚಿಕ್ಕ ಮಕ್ಕಳ ಹಾಗೆ ಯೋಚಿಸಿದೆ ಎಂದು ತನ್ನ ಯೋಚನೆಗೆ ನಗು ಬಂತು. ಸರ್, ಎಂತ ಕೆನೆಗಾಡೋದು? ಏನಾಗಿದೆ ನಿಂಗಿವತ್ತು? ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ಯಾ? ಅದು ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಮದುವೆ ಆಗ್ತದಲ್ಲ, ಇನ್ನಿಬ್ಬರೊಟ್ಟಿಗಿರೋದು. ಆಗ ಸುಮ್ಮನೆ ಕೋಪ ಎಲ್ಲ ಎಂತಗೆ ಅಂತ. ನಾನು ನಿಮ್ಮನೆ ಏಕವಚನದಲ್ಲಿ ಮಾತಾಡಿಸಿದರೆ ನಿಮಗೆ ಸಿಟ್ಟು ಬರ್ತದಲ್ಲ, ಅದಕ್ಕೆ ಸುಮ್ಮನೆ ಸಿಟ್ಟು ಬರಿಸೋದೆಂತಕ್ಕೆ ಅಂತ. ಅದಕ್ಕೆ ಈಗಲಿಂದವೇ ನಿಮ್ಮನ್ನು ಬಹುವಚನದಲ್ಲಿ ಮಾತನಾಡಿಸಿ ಅಭ್ಯಾಸ ಮಾಡುವ ಅಂತ ಎಂದು ನಗು ಬೀರಿದಳು. ಸರಿ, ನಾನು ಹೇಳಿದ್ದು ನೆನಪಿದೆ ತಾನೆ? ನಾಡಿದ್ದು ಬೆಳಗ್ಗೆ ಆಫೀಸಲ್ಲಿರಬೇಕು. ಬಾಯ್, ಗುಡ್ ನೈಟ್ ಎಂದವ ಕರೆ ಸ್ಥಗಿತಗೊಳಿಸಿದರೆ ಮಂಗಣ್ಣ ನನಗೆ ಗುಡ್ ನೈಟ್ ಹೇಳಲಿಕ್ಕೆ ಬಿಡಲಿಲ್ಲ. ಅದರ ಮೊದಲೇ ಫೋನ್ ಕಟ್ ಮಾಡಿ ಸಾಯ್ತು ಎಂದು ತನ್ನಷ್ಟಕ್ಕೆ ಗೊಣಗಿದವಳು ತನ್ನ ಕೋಣೆಯಿಂದ ಹೊರ ನಡೆದಳು. ಎಲ್ಲಿ ಹೋಗಿದ್ದು ನೀನು? ದೊಡ್ಡಮ್ಮನೆ ನನಗೆ ಹೇಳ್ತಾ ಇದ್ರು. ನಾನೇ ಅವರ ಹತ್ರ ನಾಳೆ ಮಾತಾಡುವ ಮಲಗಿ ಅಂತ ಹೇಳಿದ್ದೆ ಎಂದು ಚಿತ್ರಾರವರು ಇಷ್ಟು ಹೊತ್ತು ಅವಳ ಅನುಪಸ್ಥಿತಿಯನ್ನು ಗಮನಿಸಿ ಹಿಡಿದಾಗ ಅಲ್ಲಿ ಬೇರೆ ಯಾರೂ ಇಲ್ಲದನ್ನು ಗಮನಿಸಿ, ನಿನಾಳಿಯ ಫೋನ್ ಮಾಡಿದ್ದ, ಮಾತಾಡ್ತಿದ್ದೆ ಎಂದಳು. ಹೌದಾ? ಪಾಪ, ಒಳ್ಳೆ ಹುಡುಗ ಅಲ್ಲ. ನಿಂಗೆ ಸತ್ಯ ಸಿಕ್ಕಿದ್ದು ನಿನ್ನ ಭಾಗ್ಯ ಎಂದರು ಸತ್ಯಚಿತ್ನ ನೆನೆದು. ಭಾಗ್ಯ ನಂದಲ್ಲ ಬಂದು, ಅವನಿಗೆ ನಾನು ಸಿಕ್ಕಿದ್ದೇನೆ. ನಾನು ಸ ಪಾಪ ಅಲ್ಲ, ಒಳ್ಳೆ ಹುಡುಗಿ ಅಲ್ಲ ಎಂದು ಕಣ್ಣು ಹೊಡೆದಾಗ ಅವಳ ಕೆನ್ನೆ ಸವರಿದವರು, ನಾನು ಸುಮ್ಮನೆ ಬಡಾಯಿ ಬಿಡುವುದಿಲ್ಲ ಮಾರೇತಿ, ಈಗ ಹೋಗಿ ಮಲಗು, ಎಲ್ಲರೂ ಮಲಗಿ ಆಯಿತು ಎಂದರು. ಅಮ್ಮ ಎಂದು ರಾಗ ಎಳೆದವಳಿಗೆ, ಎಂಥದ ನಿಂದು ಎಂದು ಕೇಳಿದರು. ಇಷ್ಟು ಬೇಗ ಮಲಗಿದ್ರ ಎಲ್ಲರೂ? ಅಣ್ಣ ಅತ್ತಿಗೆ ಅಲ್ಲ? ಹೌದು, ಎಲ್ಲರೂ ಸಹ ಮಲಗಿ ಆಯಿತು. ನಿನ್ನ ಅಣ್ಣ ಅತ್ತಿಗೆಗೆ ಇವತ್ತು ಸಾಕಾಗಿರ್ತದೆ ಪಾಪ, ಬೆಳಗ್ಗೆ ಎದ್ದಿದ್ದಾರೆ ಇವತ್ತು. ಮೈಸೂರಿನಿಂದ ಇಲ್ಲಿಗೆ ಮುಟ್ಟುವಾಗ ಸಹ ಸಾಕಾಗಿರ್ತದೆ. ನೀನು ಸಹ ಹೋಗಿ ಮಲಗು ಎಂದವರೇ ಅವಳನ್ನು ಅವಳ ಕೋಣೆ ಹತ್ತಿರ ಬಿಟ್ಟು ದೀಪ ವಾರಿಸಿ ತಮ್ಮ ಕೋಣೆಯತ್ತ ಹೋದರು. ಅಮ್ಮು, ನಿಂಗಿಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿಲ್ಲ ಅಲ್ವಾ? ಪಕ್ಕದಲ್ಲೇ ಮಲಗಿದ ಮಡದಿಯನ್ನು ಕೇಳಿದ ಭವಿಷ್. ನಾನು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕಳೆದಿದೆ ಅಷ್ಟೆ, ನನಗೇನು ಅನ್ಕಂಫರ್ಟೇಬಲ್ ಫೀಲ್ ಆಗಲಿಲ್ಲಪ್ಪ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮನೆಯವರಾಗಲಿ ಕಸಿನ್ಸ್ ಆಗಲಿ ತುಂಬ ಒಳ್ಳೆಯವರು ಎಂದು ಮನಸಾರೆ ನುಡಿದಳು. ಅವನ ಮೊಗದಲ್ಲಿ ನಗು ಅರಳಿತು. ಆದರೂ ಭವಿಷ್, ಅಣ್ಣನ ನೆನಪು ಬರ್ತಿದೆ, ಐ ಮಿಸ್ ಹಿಮ್ ಎಂದಳು ಸತ್ಯಚಿತ್ನ ನೆನೆದು. ಅದಾಗಲೇ ಅವಳ ಕಣ್ಗಳು ತುಂಬಿದ್ದವು. ಅವಳನ್ನಪ್ಪಿ ಬೆನ್ನು ದಡವಿ ಸಂತೈಸಿದ ಭವಿಷ್. ಅಮ್ಮು, ಇವತ್ತು ನಮ್ಮ ಫಸ್ಟ್ ನೈಟ್ ಕಣೆ ಎಂದವ ಬೇಸರವನ್ನು ದೂರ ಮಾಡುವ ಸಲುವಾಗಿ ನುಡಿದಾಗ, ಭವಿಷ್, ನಂಗೆ ತುಂಬ ನಿದ್ದೆ ಬರ್ತಿದೆ ಎಂದವಳೆ ಎಂದು ಆಕಳಿಸುತ್ತಾ ಮುಸುಕೆಳೆದು ಮಲಗಿದಾಗ ಅವಳ ವರಸೆಗೆ ನಕ್ಕವ ಹೊದಿಕೆಯನ್ನು ಸರಿಸಿ ಅವಳನ್ನು ತಬ್ಬಿಕೊಂಡು ಮಲಗಿದ. ತನ್ನನ್ನು ಅರ್ಥ ಮಾಡಿಕೊಂಡವನ ಪರಿಗೆ ಅವಳ ತುಟಿಯನ್ಸಲಿ ನಗು ಮುಡಿತು. ಐ ಲವ್ ಯು ಭವಿಷ್ ಎಂದು ಮನದಲ್ಲೇ ನುಡಿದವಳು ನಿದ್ದೆಗೆ ಶರಣಾದಳು. ರೀ, ಮದುವೆ ಎಲ್ಲ ಚೆನ್ನಾಗಾಯಿತು ಅಲ್ವಾ? ವಧುವರರಿಬ್ಬರು ಚೆನ್ನಾಗಿ ಕಾಣಿಸ್ತಿದ್ರು. ಭಾಮ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ನೀವು ಅವತ್ತೇ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿದರೆ ಭಾಮ ಇವತ್ತು ನಮ್ಮ ಮನೆ ಸೊಸೆಯಾಗಿರ್ತಿದ್ಲು. ಈಗ ಹೇಳಿ ಏನು ಪ್ರಯೋಜನ? ಹಾಂ, ನಮ್ಗೆ ಅದೃಷ್ಟ ಇಲ್ಲ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಅಷ್ಟೆ ಎಂದು ನುಡಿದ ಲತಾರವರ ಮನದ ಬೇಸರ ಅರಿಯದವರೇನೂ ಅಲ್ಲ ಉಮೇಶ್ರವರು. ಅವರು ವಾಸ್ತವವನ್ನು ಅರಿತು ಬದುಕುವವರು. ಲತಾ, ಮಿಂಚೆ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಈಗ ಆ ವಿಷಯದ ಬಗ್ಗೆ ಮಾತು ಯಾಕೆ? ಭಾಮ ಇನ್ನು ಕೆಲವು ದಿನಗಳಲ್ಲಿ ಜಿತೇಂದ್ರರವರ ಸೊಸೆ ಆಗ್ತಾಳೆ. ಮದುವೆಯಾಗಿ ಹೋಗೋ ಹುಡುಗಿ ಅವಳು. ಅವಳ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಹರಸು. ಈಗ ನಮಗೆ ಅಷ್ಟೇ ತಾನೇ ಮಾಡೋಕ್ಕೆ ಸಾಧ್ಯ. ಇನ್ನು ನಮ್ಮ ಆಶು ಮದುವೆ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ಅವನು ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದ್ದಾನಲ್ವ? ನಮ್ಮ ಮಗನ ಆಯ್ಕೆ ಬಗ್ಗೆ ನಂಗೆ ನಂಬಿಕೆ ಇದೆ. ಒಳ್ಳೆ ಹುಡುಗಿಯನ್ನೇ ಆಯ್ಕೆ ಮಾಡಿರ್ತಾನೆ ಅವನು. ಭಾಮ ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗುವ ವೇಳೆಯಲ್ಲಿ ಮಾಡದೆ ಈ ತೆರನಾದ ವರ್ತನೆ ಸಮಂಜಸವಲ್ಲ ಎಂದರಿತು ಹಾಗೆ ನುಡಿದಿದ್ದರು. ಪತಿಯ ಮಾತಿಗೆ ತುಸು ಸಮಾಧಾನಗೊಂಡವರು, ನೀವು ಹೇಳ್ತಿರೋದು ನಿಜಾನೇ, ಅವಳು ಯಾರ ಮನೆಯ ಸೊಸೆ ಆದರೂ ಪರವಾಗಿಲ್ಲ, ಅವಳು ಚೆನ್ನಾಗಿರಲಿ ಎಂದವರೇ. ರೀ, ಆದರೂ ಆಶು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ತಿಳ್ಕೊಬೇಕಲ್ವಾ? ಪ್ರೀತಿ ಕುರುಡು ಅಂತಾರೆ, ಹಾಗೆ ಅವನ ಕಣ್ಣಿಗೆ ಆ ಹುಡುಗಿ ಒಳ್ಳೆಯವಳ ಥರ ಕಂಡಿರಬಹುದು. ನಿಜವಾಗ್ಲೂ ಅವಳು ಒಳ್ಳೆಯವಳಾಗಿದ್ದರೆ ನನಗೂ ಖುಷಿನೇ. ಒಂದು ವೇಳೆ ಅವಳು ಒಳ್ಳೆಯವಳು ಅಲ್ಲದೇ ಇದ್ದರೆ, ನಮ್ಮ ಮಗನ ಭಾವನೆಗಳ ಜೊತೆ ಆಟವಾಡಿದರೆ, ಅವನ ಮನಸ್ಸಿಗೆ ನೋವಾದರೆ, ಆ ವಿಷಯಕ್ಕೆ ನನಗೆ ಇಷ್ಟೊಂದು ಆತಂಕ ಆಗ್ತಿರೋದು. ತಾಯಿಯ ಮನದಲ್ಲಿ ಎಂದಿಗೂ ಮಗನ ಜೀವನ ಚೆನ್ನಾಗಿರಬೇಕು ಎಂಬ ಯೋಚನೆ.
ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಲತಾ. ಆ ಹುಡುಗಿ ಇನ್ನೂ ಅವನ ಪ್ರೀತಿಯನ್ನು ಒಪ್ಕೊಂಡಿಲ್ಲ. ಅವಳು ಒಪ್ಪಿದ ನಂತರ ಅವಳನ್ನು ನಮ್ಮ ಮುಂದೆ ತಂದು ನಿಲ್ಲಿಸ್ತಾನೆ. ಅವನಿಗೆ ಈಗ 26 ವರ್ಷ ಅಷ್ಟೇ. ಈಗಿನ ಕಾಲದಲ್ಲಿ 30 ವರ್ಷ ಕಳೆದರೂ ಮದುವೆ ಆಗುತ್ತೆ. ನೀನೀಗ ಭವಿಷ್ಯದ ಚಿಂತೆ ಬಿಟ್ಟು ಆರಾಮಾಗಿರು ಎಂದು ಮಡದಿಯ ಕೆನ್ನೆ ತಟ್ಟಿದವರು ವಿಶ್ರಾಂತಿ ಪಡೆಯಲು ತಮ್ಮ ಕೋಣೆಗೆ ತೆರಳಿದರು. ಪತಿಯ ಮಾತು ಅವರಿಗೂ ಸರಿ ಅನ್ನಿಸಿತು. ಅವರಿಗೂ ಆಯಾಸವಾಗಿದ್ದರಿಂದ ತಮ್ಮ ಕೋಣೆಗೆ ತೆರಳಿದರು. ಮುಂದುವರಿಯುವುದು